ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಏನಾಗಿದೆ ಅಂದರೆ ಅದಕ್ಕೆ ಉತ್ತರ ಸಿಗೋದೇ ಇಲ್ಲ. ಕಾರಣ ಎಲ್ಲವೂ ಕೂಡ ಗೊಂದಲದ ಗೂಡಾಗಿದೆ. ಎರಡೂ ದೇಶಗಳು ಅಂದರೆ ಅಮೆರಿಕ ಹಾಗೂ ಇರಾನ್ ಈಗ ಒಂದು ರೀತಿ ಕನ್ಫ್ಯೂಷನ್ನಲ್ಲಿವೆ. ಒಂದು ಕಡೆ ಶಾಂತಿಯ ಮಾತುಕತೆ ನಡೆಯುತ್ತೆ ಅಂತಂದರೆ ಅದಕ್ಕೂ ಕೂಡ ವಿಘ್ನಗಳು. ಅಮೆರಿಕಾದ ನಿಯೋಗ ಇಸ್ಲಾಮಾಬಾದ್ಗೆ ಈಗಾಗಲೇ ತೆರಳುತ್ತಾ ಇದೆ. ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ನೇತೃತ್ವದ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಬರ್ತಾ ಇದೆ. ಆದರೆ ಇರಾನ್ ಮಾತ್ರ ಅಮೆರಿಕಾದ ಈ ಒಂದು ಶಾಂತಿಯ ಮಾತುಕತೆಗೆ ಅಂದರೆ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಅಂತ ಏನು ಕರೀತಾರೆ, ಸೊ ಅದಕ್ಕೆ ಇರಾನ್ ಸುತರಾಮ್ ಒಪ್ತಾ ಇಲ್ಲ. ಕಾರಣ ಏನು ಅಂತಂದರೆ ಅಮೆರಿಕ ನಮ್ಮನ್ನು ಬೆದರಿಸ್ತಾ ಇದೆ, ಅಮೆರಿಕ ನಮ್ಮ ಮೇಲೆ ನಿರ್ಬಂಧಗಳನ್ನು ಹಾಕ್ತಾ ಇದೆ. ಇದೆಲ್ಲವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ಶಾಂತಿಯ ಮಾತುಕತೆ ಆಗುತ್ತೆ, ನಾವು ಯಾಕೆ ಬರಬೇಕು ಅನ್ನುವಂಥ ಪ್ರಶ್ನೆಯನ್ನು ಇರಾನ್ ಮಾಡ್ತಾ ಇದೆ. ಇನ್ನು ಇರಾನ್ ಹೇಳ್ತಿರುವಂಥದ್ದು ಏನು ಅಂತಂದರೆ ಈ ಒಂದು ಅಮೆರಿಕಾದ ಬೆದರಿಕೆಗಳೇನಿದ್ದಾವೆ, ಜೊತೆಗೆ ಪರ್ಷಿಯನ್ ಗಲ್ಫ್ನಲ್ಲಿ ಹಾರ್ಮೋಸ್ ಜಲಸಂಧಿಯ ಹತ್ತಿರ ಅಮೆರಿಕಾದ ಯುದ್ಧ ನೌಕೆಗಳು ಈಗಲೂ ಕೂಡ ಇದ್ದಾವೆ. ಸೊ ಹೀಗಾಗಿ ನಾವು ಮಾತುಕತೆಗೆ ಬರಬೇಕು ಅಂತಾದರೆ ನೀವು ಆ ಯುದ್ಧ ನೌಕೆಗಳನ್ನು ವಾಪಸ್ ಕರೆದುಕೊಳ್ಳಿ. ಅದರ ಜೊತೆಗೆ ಹಾರ್ಮೋಸ್ ಜಲಸಂಧಿ ಮೇಲೆ ಏನು ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆ, ಸೊ ಅದಕ್ಕಿಂತ ಮುಂಚೆ ಯಾವ ನಿರ್ಬಂಧ ಅಂತ ಹೇಳ್ಬಿಡ್ತೀನಿ. ನಿರ್ಬಂಧ ಏನು ಅಂತಂದರೆ ಇರಾನ್ನ ಬಂದರಿಂದ ಯಾವುದೇ ಹಡಗು ಅದಕ್ಕೆ ಟ್ಯಾಕ್ಸನ್ನು ಕಟ್ಟಿ ಆ ಕಡೆಯಿಂದ ಬಂದರೂ ಅಥವಾ ಇರಾನ್ನ ಬಂದರಿಗೆ ಹಡಗು ಹೊರಗಡೆಯಿಂದ ಬರ್ತಾ ಇದ್ರೂ ಕೂಡ ಅಮೆರಿಕ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈ ಕಂಡೀಷನನ್ನು ಅಮೆರಿಕ ಹಾಕಿದೆ. ಸೊ ಯಾವುದೇ ಹಡಗು ಅದನ್ನು ದಾಟಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾವು ಅದರ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಕೊಡ್ತಾ ಇದೆ. ಸೊ ಇರಾನ್ ಹೇಳ್ತಿರುವಂಥದ್ದು ಈ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ಳಿ, ಆಗ ನಾವು ಮಾತುಕತೆಗೆ ಬರ್ತೀವಿ ಅಂತ. ಬಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದೇ ಈ ಯುದ್ಧ ನೌಕೆಗಳು ಇರೋದೇ ಅಲ್ಲಿ ಶಾಂತಿಯ ಮಾತುಕತೆಗಾಗಿ, ಹೀಗಾಗಿ ಅವುಗಳನ್ನು ವಾಪಸ್ ತೆಗೆಯುವಂಥ ಅಥವಾ ವಾಪಸ್ ಕರೆಸ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಸೊ ಒಂದು ಕಡೆ ಮಾತುಕತೆ ಆಗುತ್ತಾ ಇಲ್ವಾ, ಅಕಸ್ಮಾತ್ ಆದರೂ ಕೂಡ ಅದು ಯಶಸ್ವಿ ಆಗುತ್ತಾ ಇಲ್ವಾ, ಎಲ್ಲ ಪ್ರಶ್ನೆಗಳು ಈ ಗೊಂದಲದ ವಾತಾವರಣ ಇನ್ನೂ ಕಂಟಿನ್ಯೂ ಆಗ್ತಿರುವಂತಹ ಸಂದರ್ಭದಲ್ಲೇ ಗಲ್ಫ್ ರಾಷ್ಟ್ರಗಳು, ಅದರಲ್ಲೂ ಕೂಡ UAE ಒಂದು ಹೊಸ ಬಾಂಬನ್ನು ಅಮೆರಿಕ ಮೇಲೆ ಹಾಕಿದೆ. ಅಂದರೆ ನಿಜವಾದ ಬಾಂಬಲ್ಲ, ಒಂದು ರೀತಿಯಾದಂಥ ಬಾಂಬ್, ಎಚ್ಚರಿಕೆಯ ಬಾಂಬ್. ಅದೇನು ಅಂತಂದರೆ ನಿಮ್ಮ ಯುದ್ಧದಿಂದ ನಮಗೆ ತುಂಬ ನಷ್ಟ ಆಗಿದೆ, ಆ ನಷ್ಟವನ್ನು ನೀವೇ ಭರಿಸಬೇಕು ಅಂತ. ಯಾಕಂದರೆ ನೀವು ಗಮನಿಸಬೇಕು, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೂ ಕೂಡ ಇರಾನ್ ದಾಳಿ ಮಾಡ್ತಿರುವಂಥದ್ದು ಅಮೆರಿಕ ಮೇಲಲ್ಲ, ಅಮೆರಿಕಾದ ಸೇನಾ ನೆಲೆಗಳಿರುವಂಥ ಗಲ್ಫ್ ದೇಶಗಳ ಮೇಲೆ. ಹೀಗಾಗಿ ಅತಿ ಹೆಚ್ಚು ಅಮೆರಿಕಾದ ಪರವಾಗಿ ಪೆಟ್ಟು ತಿಂದಿರೋದೇ ಗಲ್ಫ್ ರಾಷ್ಟ್ರಗಳು. ಸೊ ಗಲ್ಫ್ ರಾಷ್ಟ್ರಗಳು, ಅದರಲ್ಲೂ UAE ಹೇಳ್ತಿರುವಂಥದ್ದು ಏನು ಅಂತಂದರೆ ನಿಮಗಾಗಿ ನಾವು ಒದೆ ತಿಂದಿದ್ದೀವಿ, ಹೀಗಾಗಿ ನಮ್ಮ ನಷ್ಟ ಏನಾಗಿದೆ ಅದನ್ನು ನೀವೇ ಭರಿಸಬೇಕು. ಸೊ ಎಲ್ಲೋ ಒಂದು ಕಡೆ ನಮಗನ್ಸೋದೇನಪ್ಪ ಅಂತಂದರೆ ಈ ಇರಾನ್ ಅಮೆರಿಕ ಸಂಘರ್ಷ ವಿಶ್ವದ ದೊಡ್ಡ ಆರ್ಥಿಕ ಬಿಕ್ಕಟ್ಟಾಗಿ ಇದು ಟರ್ನ್ ತೆಗೆದುಕೊಂಡಿದೆ. ಸೊ ಗಲ್ಫ್ ದೇಶಗಳು, ಅದರಲ್ಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳ್ತಿರೋದೇನು ಅಂತಂದರೆ ಸುಮಾರು $200 ಬಿಲಿಯನ್, ನಮ್ಮ ದೇಶದ ಕರೆನ್ಸಿಗೆ ಅಂದರೆ ರೂಪಾಯಿ ಲೆಕ್ಕದಲ್ಲಿ ನೋಡೋ ಹಾಗಿದ್ರೆ 16.7 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ನೀವು ಫಿನಾನ್ಷಿಯಲ್ ಬ್ಯಾಕ್ ಸ್ಟಾಪ್ ಅಂದರೆ ಯುದ್ಧದಿಂದ ಆಗಿರುವಂಥ ನಷ್ಟ ಅಂತ ಹೇಳಿ ನೀವೇ ಆ ನಷ್ಟವನ್ನು ಭರಿಸಬೇಕು ಅಂತ ಕೋರ್ಕೊಂಡಿದೆ. ಸೊ ಇದನ್ನು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿರುವಂಥದ್ದು. ಸೊ ನಿಮಗೋಸ್ಕರ ನಾವು ಪೆಟ್ಟು ತಿಂದಿದ್ದೀವಿ, ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಆಗಿರುವಂಥ ಹಾನಿ ಏನಿದೆ ಅದನ್ನು ನೀವೇ ಕಟ್ಕೊಡ್ಬೇಕು ಅನ್ನುವಂಥದ್ದು. ಸೊ ಕೇವಲ UAE ಅಷ್ಟೇ ಅಲ್ಲ, ಗಲ್ಫ್ನ ಇತರೆ ರಾಷ್ಟ್ರಗಳು ಕೂಡ ಇದೇ ರೀತಿಯಾದಂಥ ಒಂದು ನಿಲುವನ್ನು ತಳೆದಿದ್ದಾವೆ. ಅಂದರೆ ಇದೇ ಒಂದು ಮೈಂಡ್ಸೆಟ್ನಲ್ಲಿದೆ. ಸೊ ಅವುಗಳು ಕೂಡ ನೆಕ್ಸ್ಟ್ ಕ್ಯೂನಲ್ಲಿ ನಿಲ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಅಮೆರಿಕ ಏನಾದರೂ UAEಗೆ ಈ ರೀತಿಯಾದಂಥ ಒಂದು ಹಣಕಾಸಿನ ನೆರವನ್ನು ಕೊಟ್ಟರೆ ಅಥವಾ ಆ ನಷ್ಟವನ್ನು ಕಟ್ಕೊಟ್ರೆ ನೆಕ್ಸ್ಟ್ ಒಮಾನ್ ಕೂಡ ಬರಬಹುದು, ಕತಾರ್ ಕೂಡ ಬರಬಹುದು, ಕುವೈತ್ ಕೂಡ ಬರಬಹುದು. ಸೊ ಹೀಗಾಗಿ ಈ ಒಂದು ಸಾಲು ಕಂಟಿನ್ಯೂ ಆಗಬಹುದು. ಒಂದು ವರದಿಯ ಪ್ರಕಾರ ಸೌದಿ ಅರೇಬಿಯಾದಲ್ಲೇ ನಾಗರಿಕ, ಅದರ ಜೊತೆಗೆ ಇಂಧನ ಮೂಲಸೌಕರ್ಯಗಳ ಪುನಃಸ್ಥಾಪನೆಗೆ ಏನು ಹಾನಿಗೊಳಗಾಗಿದ್ದಾವೆ ಅವನ್ನ ವಾಪಸ್ ಕಟ್ಟಬೇಕು ಅಂತಂದರೆ ಸುಮಾರು $110 ಬಿಲಿಯನ್ ಬೇಕು ಅಂತ ಅಂದಾಜು ಮಾಡಲಾಗಿದೆ. ಸೊ ಈ ಮೊತ್ತವನ್ನು ನೀವೇ ಕಟ್ಕೊಡಿ ಅನ್ನುವಂಥದ್ದು ಆ ದೇಶಗಳ ಒಂದು ವಾದ. ಈ ಮಧ್ಯೆ ಅಮೆರಿಕಾದಿಂದ ಪೆಟ್ಟು ತಿಂದಂಥ UAE ನಮ್ಮ ದೇಶ ನಿಮ್ಮಿಂದ ಸಾಕಷ್ಟು ಹಾನಿಗೊಳಗಾಗಿದೆ, ಇನ್ಫ್ಯಾಕ್ಟ್ ನಿಮ್ಮಿಂದ ಅಂದರೆ ಅಮೆರಿಕಾದಿಂದ $142 ಬಿಲಿಯನ್ ಕೊಟ್ಟು ಏರ್ ಡಿಫೆನ್ಸ್ ಸಿಸ್ಟಮನ್ನು ಪರ್ಚೇಸ್ ಮಾಡಿತ್ತು UAE, ಥಾಡ್ ಅಂತ ಹೇಳಿ ಅದರ ಹೆಸರು. ಸೊ ಅದು ಪರ್ಚೇಸ್ ಮಾಡಿದ್ರೂ ಕೂಡ ಮಿಸೈಲ್ಗಳನ್ನು ತಡೆಯೋದ್ರಲ್ಲಿ ಅದು ವಿಫಲವಾಗಿದೆ. ಸೊ ಅದರಿಂದ ನಮ್ಮ ದೇಶಕ್ಕೆ ಮಿಸೈಲ್ಗಳು ಬಂದು ಬಿದ್ದಿದ್ದಾವೆ ಆ್ಯಂಡ್ ನಮಗೆ ಸಾಕಷ್ಟು ಹಾನಿಯಾಗಿದೆ. ಸೊ ಈ ಒಂದು ಹಾನಿಯನ್ನು ಸುಮಾರು $200 ಬಿಲಿಯನ್, 16 ಲಕ್ಷ ಕೋಟಿಯಷ್ಟು ಆ ಒಂದು ಮೊತ್ತವನ್ನು ಏನು ಹಾನಿಯಾಗಿದೆ ಅದು ನೀವೇ ಕೊಡಬೇಕು. ಸೊ ಮಾಡಿಲ್ಲ ಅಂತಂದರೆ ಬೆದರಿಕೆ ಕೂಡ ಹಾಕ್ತಿರುವಂಥದ್ದು UAE. ಏನು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯ
ತೈಲದ ವಿಷಯದಲ್ಲಿ ಒಂದು ರೀತಿ ಸಂಪದ್ಭರಿತ ರಾಷ್ಟ್ರಗಳು ಅಂತ ಹೇಳ್ಬೋದು. ಇಷ್ಟುವರೆಗೂ ಪೆಟ್ರೋ ಡಾಲರ್ ಕಾನ್ಸೆಪ್ಟ್ನಲ್ಲೇ ಈ ತೈಲವನ್ನು ಮಾರಾಟ ಮಾಡುವಂಥದ್ದು ಅಥವಾ ಪರ್ಚೇಸ್ ಮಾಡುವಂಥದ್ದು ಎಲ್ಲ ದೇಶಗಳು ಮಾಡ್ತಾ ಇದ್ವು. ಡಾಲರ್ನಲ್ಲೇ ಈ ಒಂದು ಟ್ರಾನ್ಸಾಕ್ಷನ್ಗಳು ನಡೀತಾ ಇದ್ವು. ಆದರೆ ಈಗ UAE ಹೇಳ್ತಿರುವಂಥದ್ದು ಏನು ಅಂತಂದರೆ, ಅಕಸ್ಮಾತ್ ಏನಾದರೂ ನಮ್ಮ ಷರತ್ತುಗಳಿಗೆ ನೀವು ಒಪ್ಕೊಂಡಿಲ್ಲ ಅಂತಾದರೆ ಪೆಟ್ರೋ ಡಾಲರ್ ಕಾನ್ಸೆಪ್ಟನ್ನು ನಾವು ನಿರ್ನಾಮ ಮಾಡಿ, ಅಂದರೆ ನಾಶ ಮಾಡಿ, ಅದನ್ನು ಪಕ್ಕಕ್ಕೆ ಸರಿಸಿ ನಾವು ಯುವಾನ್ ಅಂದರೆ ಚೀನಾದ ಕರೆನ್ಸಿ, ಅದರ ಜೊತೆಗೆ ಯುರೋಪಿನ ಒಂದು ಕರೆನ್ಸಿ ಯೂರೋಸ್ ಮುಖಾಂತರ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ. ಸೊ UAE ಹಾಗೂ ಬೇರೆ ಗಲ್ಫ್ ದೇಶಗಳು ಅಕಸ್ಮಾತ್ ಈ ರೀತಿಯಾದಂಥ ಒಂದು ಟ್ರೆಂಡ್ಗೆ ಮುನ್ನುಡಿ ಬರೆದು ಅಂತ ಆದರೆ, ಅಂದರೆ ಡಾಲರ್ನ ಬಿಟ್ಟು ಬೇರೆ ಕರೆನ್ಸಿಗಳನ್ನು ಯೂಸ್ ಮಾಡ್ಕೊಳ್ತಾ ತೈಲವನ್ನು ಮಾರಾಟ ಮಾಡುವಂಥದ್ದು, ಈ ಪ್ರಾಕ್ಟೀಸ್ಗೇನಾದರೂ ಜೋತು ಬಿದ್ವು ಅಂತಾದರೆ US ಡಾಲರ್ ಏನಿದೆ ಅದು ಡಿಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ, ದುರ್ಬಲಗೊಳ್ತಾ ಹೋಗುತ್ತೆ. ಅದರ ಜೊತೆಗೆ ವ್ಯಾಲ್ಯೂ ಕೂಡ ಡಾಲರ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇದರ ಇಂಡೈರೆಕ್ಟಾಗಿ ಹೊಡೆತ ತಿನ್ನುವಂಥದ್ದು ಅಮೆರಿಕಾದ ಆರ್ಥಿಕತೆ. ಸೊ ಈಗ ನಾವೇನು ಹೇಳ್ತೀವಿ, ವಿಶ್ವದ ಸದೃಢ ಆರ್ಥಿಕತೆಯಲ್ಲಿ ಅಮೆರಿಕ ನಂಬರ್ 1 ಅಂತ. ಸೊ ಬಹುಶಃ ಅಕಸ್ಮಾತ್ ಏನಾದರೂ ಈ ರೀತಿಯಾದಂಥ ಬೆಳವಣಿಗೆ ಆಯಿತು ಅಂತಾದರೆ ಅದರ ಪೆಟ್ಟನ್ನು ಅಮೆರಿಕ ತೀವ್ರತರವಾದಂಥ ರೀತಿಯಲ್ಲಿ ತಿನ್ನಬೇಕಾಗುತ್ತೆ. ಸೊ ಇನ್ನೂ ಮುಂದುವರೆದಂತೆ ಇನ್ನೊಂದು ಕಂಡೀಷನ್ ಹಾಕಿದೆ, ನಿಮ್ಮಿಂದ ನಮಗೆ ಸಾಕಾಗಿ ಹೋಗಿದೆ, ಸೊ ಹೀಗಾಗಿ ನಿಮ್ಮ ಸೇನಾ ನೆಲೆಗಳನ್ನು, ಅಂದರೆ ಗಲ್ಫ್ ದೇಶಗಳಲ್ಲಿ ಅಮೆರಿಕಾದ ಸೇನಾ ನೆಲೆಗಳೇನಿದ್ದಾವೆ ಅವನ್ನು ಆದಷ್ಟು ಬೇಗ ವಾಪಸ್ ಪಡೀರಿ ಅನ್ನುವಂಥದ್ದು. ಸೊ ಅಕಸ್ಮಾತ್ ಇದಕ್ಕೆ ಬಿಗಿ ಪಟ್ಟನ್ನು ಹಿಡ್ಕೊಂಡು UAE ಜೊತೆಗೆ ಬೇರೆ ಬೇರೆ ಗಲ್ಫ್ ದೇಶಗಳು ಇದಾಗಲೇಬೇಕು ಅಂತಾದರೂ ಅಥವಾ ಇದಾಗಲೇಬೇಕು ಅಂತ ಕಂಡೀಷನ್ ಹಾಕ್ತು ಅಂತಾದರೆ ಆಗ ಅಮೇರಿಕಾಗೆ ದೊಡ್ಡ ಹೊಡೆತ ಮಿಲಿಟರಿ ವೈಸ್. ಯಾಕೆಂದರೆ ಮಧ್ಯಪ್ರಾಚ್ಯ ಅನ್ನುವಂಥದ್ದು ಅಮೇರಿಕಾದ ಒಂದು ಕ್ರೂಷಿಯಲ್ ಪೊಸಿಷನ್, ಮಿಲಿಟರಿ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನೆಲೆ. ಸೊ ಅದನ್ನು ಖಾಲಿ ಮಾಡ್ಕೊಂಡು ಅಮೇರಿಕ ವಾಪಸ್ ಬಂತು ಅಂತಾದರೆ ಅಮೇರಿಕಾದ ಹಿಡಿತ ತಪ್ಪುತ್ತೆ ಮಧ್ಯಪ್ರಾಚ್ಯ, ಅಂದರೆ ಎಸ್ಪೆಷಲಿ ಇರಾನ್, ಈ ಎಲ್ಲ ದೇಶಗಳು, ಸಿರಿಯಾ ಅನ್ನುವಂಥ ದೇಶಗಳಿರುವಂಥ ಜಾಗದಲ್ಲಿ ಅಮೇರಿಕಾ ಒಂದು ಹಿಡಿತ ಏನಿದೆ ಅದು ತಪ್ತಾ ಹೋಗುತ್ತೆ. ಸೊ ಈ ಎಲ್ಲ ಕಂಡೀಷನ್ಗಳಿಗೆ ಅಮೇರಿಕ ಒಪ್ಪುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸೊ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಮೇರಿಕಾ ಈ ಒಂದು ಫೈನಾನ್ಷಿಯಲ್ ಬ್ಯಾಕ್ ಸ್ಟಾಪ್ ಅಂತ ಏನು UAE ಕೇಳ್ತಾ ಇದೆ ಅದಕ್ಕೆ ಇಲ್ಲ ಅಂತಲೇ ಹೇಳಿದೆಯಂತೆ, ನಾವು ಕೊಡೋದಕ್ಕಾಗೋದಿಲ್ಲ, ಈಗಂತೂ ಸಾಧ್ಯನೇ ಇಲ್ಲ ಅಂತ. ಅಕಸ್ಮಾತ್ ಬಿಗಿ ಪಟ್ಟನ್ನು ಹಿಡ್ಕೊಂಡು UAE ಅಥವಾ ಬೇರೆ ಬೇರೆ ಗಲ್ಫ್ ದೇಶಗಳು ಆಗಲೇಬೇಕು ಅಂತ ಕಂಡೀಷನ್ ಹಾಕ್ತು ಅಂತಾದರೆ ಆಗ ಅಮೇರಿಕಾ ಏನು ಮಾಡುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಸೊ ಇರಾನ್ ಜೊತೆಗಿನ ತಿಕ್ಕಾಟ ಹಾಗೂ ಆ ಯುದ್ಧದ ಮಧ್ಯೆ ಈಗ ಅಮೇರಿಕಾಗೆ ಮತ್ತೊಂದು ಟೆನ್ಷನ್ ಶುರುವಾಗಿರುವಂಥದ್ದು, ಅದು ಗಲ್ಫ್ ರಾಷ್ಟ್ರಗಳಿಂದ. ಸೊ ಈಗ ಸಿನಿಮಾದ ಡೈಲಾಗ್ ರೀತಿ ಮುಂದೆ ಏನು ಮಾಡ್ತಾನೆ ನಿಮ್ಮ ಹೀರೋ ಅನ್ನೋ ರೀತಿಯಲ್ಲಿ ಮುಂದೆ ಡೊನಾಲ್ಡ್ ಟ್ರಂಪ್ ನಿಜವಾಗ್ಲೂ ಏನು ಮಾಡ್ತಾರೆ ಅನ್ನುವಂಥದ್ದು ಇಡೀ ವಿಶ್ವದ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.